ಹಲೋ ಎವ್ರಿವನ್. ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ ದಟ್ ಮೇಡಮ್ ಇವಾಗ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಸೆಕೆಂಡ್ ಚಾನ್ಸ್ ಸಿಕ್ಕಿದ್ರಿಂದ ನಮ್ಮದು ನೀಟ್ ಸ್ಕೋರ್ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಅಬ್ರಾಡ್ ಅಡ್ಮಿಷನ್ನ ಇವಾಗ ನಾವು ಹೋಲ್ಡಲ್ಲಿ ಇಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದು ರೈಟ್ ಮೂವಾ ಅಥವಾ ರಾಂಗ್ ಮೂವಾ, ದ್ಯಾಟ್ ಈಸ್ ಸಮಥಿಂಗ್ ಐ ವಾಂಟೆಡ್ ಟು ಆ್ಯಕ್ಚುಲಿ ಕನ್ವೆ ಇನ್ ದಿಸ್ ಮೆಸೇಜ್. ಇವಾಗ ನೋಡಿ, ನಿಮಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿರೋದು ಬಿಕಾಸ್ ಆಫ್ ದ ಸಿಸ್ಟಮ್ ಫೇಲ್ಯೂರ್. ದ್ಯಾಟ್ ಇಸ್ ದ ಫಸ್ಟ್ ಥಿಂಗ್. ಮಂತ್ ಗ್ಯಾಪಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಬಿಡ್ತೀವಿ. ಓಕೆ, ಇವನ್ ಇಫ್ ಯು ಆರ್ ಸ್ಕೋರಿಂಗ್ ರಿಯಲಿ ಗುಡ್ ಇನ್ ಯುವರ್ ಸೆಕೆಂಡ್ ಅಟೆಂಪ್ಟ್, ಆದ್ರೂ ಚಾನ್ಸಸ್ ಎಷ್ಟಿರುತ್ತೆ ಇಂಡಿಯಾದಲ್ಲಿ ಸೀಟ್ಸ್ ಸಿಗೋದು? ಬಿಕಾಸ್ ಕರ್ನಾಟಕದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಲೈಕ್ 4,000 ಗೌರ್ಮೆಂಟ್ ಸೀಟ್ಸ್ ಮಾತ್ರ ಇರೋದು. ಅದಾದಮೇಲೆ 10,000 ಸೀಟ್ಸ್ ಇರೋದು ಪ್ರೈವೇಟ್ಗೆ. ಕರ್ನಾಟಕದಲ್ಲಿ ಸ್ಟೂಡೆಂಟ್ ಸಂಖ್ಯೆನೂ ಜಾಸ್ತಿ ಇದೆ. ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಈಸ್ ಆ್ಯಕ್ಚುಲಿ ಟ್ರೈಂಗ್ ಟು ಸ್ಕೋರ್ ಮೋರ್. ಓಕೆ, ಇಟ್ಸ್ ನಾಟ್ ಜಸ್ಟ್ 1 or 2 ಸ್ಟೂಡೆಂಟ್ಸ್ ಹೂ ಥಿಂಕ್ಸ್ಗೆ ಓಕೆ ಫಸ್ಟ್ ಅಟೆಂಪ್ಟಲ್ಲಿ ಚೆನ್ನಾಗಿ ಆಗಲಿಲ್ಲ ಅಂದರೆ ಸೆಕೆಂಡ್ ಅಟೆಂಪ್ಟಲ್ಲಿನೂ ಜಾಸ್ತಿ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಫಸ್ಟ್ ಅಟೆಂಪ್ಟಲ್ಲಿ ಅವ್ರು ಹೇಗೆ ಬರ್ದಿದ್ದಾರೆ, ಅದನ್ನ ಮಿಸ್ಟೇಕ್ಸ್ ಏನು ಮಾಡಿದ್ದಾರೆ, ಅದನ್ನ ದೇ ಆರ್ ಜಸ್ಟ್ ಕೀಪಿಂಗ್ ಆನ್ ದ ಮೈಂಡ್ ಆ್ಯಂಡ್ ಟ್ರೈಂಗ್ ಟು ಇಂಪ್ರೂವ್ ಇನ್ ದಿ ಸೆಕೆಂಡ್ ಅಟೆಂಪ್ಟ್. ಬಟ್ 150 ಸ್ಟೂಡೆಂಟ್ಸ್ಗೆ 4,000 ಸೀಟ್ಸ್ ಇರೋದು. ಸೊ ಹೌ ಆರ್ ಯು ಕನ್ಸಿಡರಿಂಗ್ ಟು ಗೆಟ್ ಅ ಗೌರ್ಮೆಂಟ್ ಸೀಟ್? someone who was expecting around 300 na increase ಮಾಡಿ, even if you can plan for like 450, ಆದ್ರೂ ಕರ್ನಾಟಕದಲ್ಲಿ ಸೀಟ್ ಸಿಗೋದು ನಾಟ್ ಪಾಸಿಬಲ್. ಸೊ ಈ ಒಂದು ವಿಷಯ ಎವ್ರಿ ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಅಬ್ರಾಡ್ ಅಡ್ಮಿಷನ್ಸ್ ವಿಲ್ ನಾಟ್ ಗೋ ಫಾರ್ ಲಾಂಗ್. ದೆರ್ ಆರ್ ಮೆನಿ ಕಾಲೇಜಸ್, ದೆರ್ ಆರ್ ಮೆನಿ ಕಂಟ್ರೀಸ್ ಎಲ್ಲಿ ಅಡ್ಮಿಷನ್ಸ್ ತುಂಬಾ ಬೇಗ ಕ್ಲೋಸ್ ಆಗಿಬಿಡುತ್ತೆ. ಬಿಕಾಸ್ ಅಲ್ಲಿಗೆ ಅಪ್ಲೈ ಮಾಡ್ತಿರೋದು ಮಕ್ಕಳು ಆರ್ ನಾಟ್ ಓನ್ಲಿ ಫ್ರಮ್ ಇಂಡಿಯಾ ಬಟ್ ಫ್ರಮ್ ಅದರ್ ಕಂಟ್ರೀಸ್. ಸೊ ಇವಾಗ ಏನು ಮಾಡಬೇಕು ಇನ್ ದಿಸ್ ಸಿಚುಯೇಷನ್? ವಾಟ್ ಶುಡ್ ಯು ಡೂ? ಸಿಂಪಲ್, ಅಟ್ಲೀಸ್ಟ್ ಒಂದು ಮಿನಿಮಮ್ ಅಮೌಂಟ್ ಪೇ ಮಾಡಿ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಸಿ ಐ ವಿಲ್ ಟೆಲ್ ಯು, there might be so many people who must be telling you, okay, ನೀವು ಬರೀ ಸೀಟ್ ಬುಕ್ ಮಾಡ್ಕೊಳ್ಳಿ, ಅಡ್ಮಿಷನ್ ಲೆಟರ್ ಕೊಡ್ತೀವಿ ವಿತೌಟ್ ಎನಿ ಪೇಮೆಂಟ್. ಬಟ್ ಐಲ್ ಟೆಲ್ ಯು, ಕಾಲೇಜ್ ವಿಲ್ ನೆವರ್ consider your application if you're not paying the registration fees. And at the same time, there are chances of some of the colleges to actually refund this amount back to you. ಈ ಅಮೌಂಟ್ ಮತ್ತೆ ರೀಫಂಡ್ ಆದ್ರೆ ನಿಮ್ಗೆ ಆ ಪ್ರಾಬ್ಲಮ್ ಇಲ್ಲ ಅಲ್ವಾ? ಯು ಆರ್ ಜಸ್ಟ್ ಬುಕಿಂಗ್ ಅ ಸೀಟ್ ವಿತ್ ಅ ಮಿನಿಮಮ್ ಪೇಮೆಂಟ್. And payment illa andre, I'm telling you, no one will even consider you serious. Payment ge 10,000 irli, 15,000 irli, you will have to take a chance. You'll have to take a risk of at least investing this 10 to 15,000. Ee 10 to 15,000 nim maklu bhavishyakinda jaasti illa. So think about it and take a wise decision. Illa andre nimge India dallu seat sigalla, abroad allu sigalla.